ಹೇ ಇಟ್ಸ್ ಎಲೀನಾ, ವೆಲ್ಕಮ್ ಬ್ಯಾಕ್. ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ನಮ್ಮ ಮಂಗಳೂರಿನಲ್ಲಿರುವ ತಣ್ಣೀರು ಬಾವಿ ಬೀಚ್ಗೆ ಹೋಗ್ತಾ ಇದ್ದೀವಿ ಆಯಿತಾ. ನಾನು ತುಂಬ ವರ್ಷದ ಹಿಂದೆ ಹೋಗಿದ್ದೆ, ಆಮೇಲೆ ಹೋಗಿರಲಿಲ್ಲ. ಸೊ ಈಗ ಸುಮಾರಷ್ಟು ಅಲ್ಲಿ ಚೇಂಜ್ ಆಗಿರ್ಬೋದು. ಸೊ ಏನೆಲ್ಲ ಆಗಿದೆ ಅಂತ ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡುವ. ಲೆಟ್ಸ್ ಗೋ. ಸತ್ಯ ಹೇಳ್ತೀನಿ, ಮುಂಚೆ ಹೀಗೆಲ್ಲ ಇರಲೇ ಇಲ್ಲ ಆಯಿತಾ. ಒಳ್ಳೆ ಕಾಡು ಬಲ್ಲೆ ಎಲ್ಲ ಇತ್ತು ಇಲ್ಲಿ. ಸೊ ಇವಾಗ ಎಂಟ್ರೆನ್ಸ್ ಅಲ್ಲೇ ಒಂಥರ ಬೀಚಿ ಫೀಲ್ ಬರುತ್ತೆ ಆಯಿತಾ. ಬಿಚ್ಚಿ ಅಲ್ಲ, ಬೀಚಿ. ಸೊ ವೈಬ್ ಚೆನ್ನಾಗಿದೆ. ಈಗ ವಿಸಿಟಿಂಗ್ ಟೈಮ್ ಇಲ್ಲಿ ಮಾರ್ನಿಂಗ್ 7 AM ಇಂದ 7:30 PM ವರೆಗೂ ಇದೆ. ಸೊ ನಾವು ಬೀಚ್ ರೀಚ್ ಆಗಲಿಕ್ಕೆ ನಾವು ಒಂದು ರಿವರ್ ಕ್ರಾಸ್ ಮಾಡಬೇಕು. ರಿವರ್ ಕ್ರಾಸ್ ಮಾಡಲಿಕ್ಕೆ ಬೋಟ್ ರೈಡ್ ಇದೆ. ಪರ್ ಪರ್ಸನ್ 35 to 40 rupees ತಗೊಳ್ತಾರೆ, ಐ ಥಿಂಕ್. ಸೊ ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ. ಆಮೇಲೆ ಇನ್ ಕೇಸ್ ಈವ್ನಿಂಗ್ ಟೈಮಲ್ಲಿ ವಿಸಿಟ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಮೇಕ್ ಶ್ಯೂರ್ 7:20 PMಗೆ ನೀವು ರಿಟರ್ನ್ ಬಂದುಬಿಡಿ. ಯಾಕಂತ ಹೇಳಿದ್ರೆ 7:30ಗೆ ಲಾಸ್ಟ್ ಬೋಟ್, ಅದಾದಮೇಲೆ ಯಾವುದೇ ಬೋಟ್ ಇರೋದಿಲ್ಲ. ಬೋಟಿಂದ ಹೇಳಿದ್ರೆ 2 minutes ವಾಕ್ ಇದೆ ಆಯಿತಾ. ಸೊ ಚಾಟ್ಸ್ ಎಲ್ಲ ಬೇಕಿದ್ರೆ ಇಲ್ಲಿಂದನೇ ತೊಗೊಂಡು ಹೋಗಬೇಕು. ಬೀಚ್ ಒಳಗಡೆ ಯಾವುದು ಚಾಟ್ಸ್ ಇರೋದಿಲ್ಲ. ನೀನು ಪಾಡುವೇನೆ ಅನ್ಕೊಡ್ಪುಚ್ಚಿ ದಾದಾ ದಾದಾ ದೂರದೆ ಮಲೆ ಗೊಡೆ ಪೋಡಿಂದೆ ಗೊತ್ತಿಜ್ಜ ಅಂದ ನಾನೊಂಜಿ ಅಲ್ಪಾಡ್ದೆ ಒಂಜಿ ವೀಡಿಯೋ ಮಾಡ್ಬೋದೆ ಬರ್ಪುನಾ. ದಿಸ್ ಈಸ್ ಅವರ್ ಬ್ಯೂಟಿಫುಲ್ ಬೀಚ್. ನಾವು ಸಂಜೆ ಟೈಮಲ್ಲಿ ಬಂದಿದ್ದು. ಸೊ ವೆದರ್ ಚೆನ್ನಾಗಿತ್ತು, ವ್ಯೂ ಅಂತೂ ಸಖತ್ತಾಗಿತ್ತು. ಆಮೇಲೆ ಬೀಚ್ ಫುಲ್ ಕ್ಲೀನ್, ತುಂಬ ಕ್ಲೀನಾಗಿತ್ತು. ವಿಡಿಯೋದಲ್ಲೇ ನೋಡ್ಬೋದು. ಸೊ ಫುಲ್ ಗಲೀಜು ಏನೂ ಇಲ್ಲ, ಸಖತ್ತಾಗಿದೆ. ನಾನು ಇಲ್ಲಿ ಕಾಲೇಜ್ ಮೆಮೊರೀಸ್ ಏನಂತ ಹೇಳಿದ್ರೆ ನಾವೆಲ್ಲ ಗರ್ಲ್ಸ್ ಗುಮ್ ಕಟ್ಕೊಂಡು ಬರ್ತಾ ಇದ್ವಿ ಆಯ್ತಾ ಇಲ್ಲಿ. ಮತ್ತೆ ಈ ಬೀಚ್ ಇಷ್ಟು ನೀಟಾಗಿರಲಿಲ್ಲ, ಎಲ್ಲ ಫುಲ್ ಬಲ್ಲೆ ಇತ್ತು. ಅಂದರೆ ಬುಷಸ್ ಜಾಸ್ತಿ ಇತ್ತು ಆ ಟ್ರೀಸ್ ಹತ್ರ ಎಲ್ಲ. ಸೊ ಕಪಲ್ಸ್ ಎಲ್ಲ ಟೈಮ್ ಪಾಸ್ಗೆ ಇಲ್ಲಿ ಬರ್ತಾ ಇದ್ರು ಕಾಲೇಜ್ ಬಂಕ್ ಹೊಡೆದು. ಸೊ ನಾವು ಬಂದು ಯಾವ್ಯಾವ ಕಪಲ್ಸ್ ಯಾವ್ಯಾವ ಮೂಲೆಯಲ್ಲಿ ಕೂತಿದ್ದಾರೆ, ಏನು ಮಾಡ್ತಿದ್ದಾರೆ, ಈ ಥರದೆಲ್ಲ ನೋಡಿ ಮಜಾ ತಗೊಳ್ಳಿ ಬರ್ತಾ ಇದ್ವಿ. ಮಜಾ ಅಂತ ಹೇಳಿದ್ರೆ ಸುಮ್ಮನೆ ಏನು ಮಾಡ್ತಾರೆ, ಏನು ಮಾತಾಡ್ತಾರೆ ಅಂತ. ಸೊ ಅದೊಂದು ಮೆಮೊರೀಸ್ ನನಗಿದೆ. ಹೋಗುವನ ಈಗ ಮಳೆ ಟೈಮ್ ಅಲ್ಲ, ಹಾಗಾಗಿ ಆಟ ಆಡ್ಲಿಕ್ಕಿಲ್ಲ ಆಯ್ತಾ. ಅಲ್ಲೇ ಜಾಸ್ತಿ ಇರ್ತದೆ. ಸೊ ಫುಲ್ ಬ್ಯಾರಿಗೇಡ್ ಹಾಕಿದ್ದಾರೆ. ಎಲ್ಲಿ ವೇವ್ಸ್ ಕಡಿಮೆ ಇದೆ ಅಲ್ಲೆಲ್ಲ ಜನರು ಆಟ ಆಡ್ತಿದ್ರು, ಬಟ್ ಪೊಲೀಸ್ ಬಂದು ಅಲ್ಲಿಂದ ಕಳಿಸ್ತಾರೆ. ಈಗ ನಾವು ಎಕ್ಸ್ಪ್ಲೋರ್ ಮಾಡ್ಲಿಕ್ಕಂತ ಬಂದ್ವಿ. ಎಂತ ಎಕ್ಸ್ಪ್ಲೋರ್ ಮಾಡೋದಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇಲ್ಲಿ ಎಂತ ಸಹ ಇಲ್ಲ. ಜನರು ಈ ಕಡೆಯಿಂದ ಆ ಕಡೆ ಹೋಗ್ತಾರೆ, ಆ ಕಡೆಯಿಂದ ಈ ಕಡೆ ಬರ್ತಿದ್ದಾರೆ. ನಾವು ಸ್ವಲ್ಪ ಫೋಟೋ ತಗೊಂಡ್ವಿ, ಸ್ವಲ್ಪ ಜಿಗ್ದಾಡ್ದಿದ್ವಿ. ಈಗ ನೆಕ್ಸ್ಟ್ ಎಂತ ಮಾಡೋದಂತ ಗೊತ್ತಿಲ್ಲ. ಬಟ್ ನಾವು ಸಂಜೆ ಬಂದಿರೋದ್ರಿಂದ ಸನ್ಸೆಟ್ ಒಳ್ಳೆ ವ್ಯೂ ಆಯ್ತಾ, ಕಲರ್ಫುಲ್ ಆಗಿ ಸಖತ್ತಾಗಿತ್ತು. ಆ ವೈಬ್ ಯಾವ್ದಾರ ಇತ್ತು ಅಂತ ಹೇಳಿದ್ರೆ ನನಗೆ ಸಡನ್ ಆಗಿ ಏನು ಫ್ಲಾಶ್ ಆಯ್ತು ಅಂತ ಹೇಳಿದ್ರೆ ಈ ಲವ್ ಫೇಲರ್ ಎಲ್ಲ ಆಗಿ ತುಂಬ ಪೈನ್, ಯಾವುದೋ ಒಂದು ರೀಸನ್ಗೆ ತುಂಬ ಪೈನ್ ಇರ್ತದೆ. ಸೊ ಎಲ್ಲೋ ಲೋನ್ಲಿಯಾಗಿ ಕೂರ್ಬೇಕಂತಂದಾಗ ಈ ಥರ ಬೀಚ್ ಸೈಡಲ್ಲಿ ಈವ್ನಿಂಗ್ ಟೈಮಲ್ಲಿ ಅದೊಂದು ಸಖತ್ ಟೈಮ್ ಆಯಿತು. ಒಂದು ಬೀರ್ ಬಾಟ್ಲ್ ಇಟ್ಕೊಂಡು, ನನಗೆ ಗೊತ್ತಿಲ್ಲ ಅದು ಎಲ್ಲೋಡ ಅಂತ, ಬೀರ್ ಬಾಟ್ಲ್ ಇಟ್ಕೊಂಡು ನಮ್ಮ ಫೀಲಿಂಗ್ಸ್ನ ನಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಾಗಲಿ ಅಥವಾ ನಮಸ್ತೆಗೆ ನಾವು ಮಾತಾಡೋದು, ಒಂದು ಒಳ್ಳೆ ಮ್ಯೂಸಿಕ್ ಹಾಕೊಂಡು ಕೂರ್ಲಿಕ್ಕೆ ಒಂದು ಚಂದದ ಪ್ಲೇಸ್ ಆಯಿತಾ. ಅಷ್ಟು ಬಿಟ್ಟರೆ ಈಗ ಎಂತ ಸಹ ಮಾಡ್ಲಿಕ್ಕಾಗೋದಿಲ್ಲ. ಪ್ರಾಬಬ್ಲಿ ಸಮ್ಮರ್ ಟೈಮಲ್ಲಿ ಬೋಟ್ ರೈಡಿಂಗ್, ಹಾರ್ಸ್ ರೈಡಿಂಗ್ ಆ ಥರ ಎಲ್ಲ ಇರ್ಬೋದು ಅಂದ್ಕೊಳ್ತೀನಿ ನಾನು. ಸೊ ನನಗೆ ಗೊತ್ತಿಲ್ಲ. ಮ್ಯಾಂಗ್ಳೂರಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ತುಂಬ ಪ್ಲೇಸಸ್ ಇದೆ ಆಯಿತಾ. ಬರೀ ಬೀಚ್ ಅಷ್ಟೇ ಅಲ್ಲ, ಬೇರೆ ಥರ ವಾಟರ್ ಗೇಮ್ಸ್, ಆಮೇಲೆ ಝೂ ಅದೆಲ್ಲ ತುಂಬ ಇದೆ. ಸೊ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು. ಆಮೇಲೆ ಈ ಸಲ ದಸರಾಕ್ಕೆ ಮ್ಯಾಂಗ್ಳೂರಿಗೆ ಬನ್ನಿ ಆಯಿತಾ. ಮೈಸೂರಲ್ಲಿ ಹೇಗೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅದೇ ಥರ ಮ್ಯಾಂಗ್ಳೂರಲ್ಲೂ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆ ಮೈಸೂರು ರೇಂಜ್ಗೆ ಇರೋದಿಲ್ಲ, ಆನೆ ಮೆರವಣಿಗೆಲ್ಲ ಇರೋದಿಲ್ಲ, ಬಟ್ ತುಂಬ ಚೆನ್ನಾಗಿರ್ತದೆ. ಸಿಟಿ ಫುಲ್ ಲೈಟಿಂಗ್ಸ್, ಆಮೇಲೆ ಡಿಫ್ರೆಂಟ್ ಥೀಮ್ ಟ್ಯಾಬ್ಲೂಸ್, ಮೆರವಣಿಗೆ ಎಲ್ಲ ಇರ್ತದೆ, ಆರ್ಕೆಸ್ಟ್ರಾ ನಡೀತಿದೆ. ಫುಲ್ ಸಿಟಿಗೆ ಒಂದು ಹಬ್ಬ ಥರ ಅದು. ಸೊ ಆ ವೈಬ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಸಲ ನಾನು ಸಹ ಬರ್ತೀನಿ, ಮ್ಯಾಂಗ್ಳೂರ್ ದಸರಾ ಕ್ಯಾಪ್ಚರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾನು ಬಂದು. ಸೊ ನೀವು ಸಹ ಬನ್ನಿ, ವಿಸಿಟ್ ಮಾಡಿ. ಆ್ಯಂಡ್ ನಮ್ಮ ಮ್ಯಾಂಗ್ಳೂರಲ್ಲಿ ತುಂಬ ಪ್ಲೇಸಸ್ ಇದೆ ವಿಸಿಟ್ ಮಾಡಲಿಕ್ಕೆ. ಸೊ ಎಸ್ಪೆಷಲಿ ದಸರಾ ಟೈಮಲ್ಲಿ ಯು ಮಸ್ಟ್ ವಿಸಿಟ್.
ಇದು ನನ್ನ ಇವತ್ತಿನ ವ್ಲಾಗ್. ಐ ಹೋಪ್ ಡೆಫಿನೆಟ್ಲಿ ವ್ಯೂಸ್ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಬೇರೆ ಗೇಮ್ಸ್ ಎಲ್ಲ ಏನಿಲ್ಲ, ಬಟ್ ಎಡಿಟ್ ಮಾಡಬೇಕಾದ್ರೆ ನನಗೆ ವ್ಯೂಸ್ ಎಲ್ಲ ವಾವ್ ಅಂತ ಅನಿಸ್ತಾ ಇತ್ತು. ಕಲರ್ಫುಲ್ ಆಗಿ ತುಂಬ ಸಖತ್ತಾಗಿತ್ತು ಈವ್ನಿಂಗ್ ಟೈಮಲ್ಲಿ. ಸೊ ನೆಕ್ಸ್ಟ್ ಟೈಮ್ ನೀವು ಬ್ಯಾಂಗ್ಳೂರ್ ಬಂದಾಗ ಈವ್ನಿಂಗ್ ಟೈಮಲ್ಲಿ ಸ್ಪೆಷಲಿ ನೀವು ಈ ಬೀಚ್ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇರುತ್ತೆ, ವಿಸಿಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.